ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಜ್ಞಾನಾರ್ಜನೆ ಮತ್ತು ಸಮಯದ ಸದ್ಬಳಕೆಯಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯ. ವಕೀಲ ಡಾಕ್ಟರ್ ಹರಿರಾಮ್. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗ್ತಿದ್ದಾರೆ. ಆದರೆ ಶಾಲೆಯಲ್ಲಿ ಕಲಿಯುವ ಪಾಠವನ್ನು ಕೇವಲ ಅಂಕಗಳಿಗೆ ಬಳಸದೆ ಅದನ್ನು ಜ್ಞಾನವಾಗಿ ಪರಿವರ್ತಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹೈಕೋರ್ಟ್ ವಕೀಲರಾದ ಡಾಕ್ಟರ್ ಹರಿರಾಮ್ ಅಭಿಪ್ರಾಯಪಟ್ಟರು. ತಾಲೂಕಿನ ಅಂಡಿಗನಾಳ ಗ್ರಾಮದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಶನಿವಾರ ARMPU ಕಾಲೇಜು ವತಿಯಿಂದ ಆಯೋಜಿಸಿದ್ದ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಶ್ರೇಯೋಸ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಯ ಪ್ರಜ್ಞೆ ಮತ್ತು ವಾಸ್ತವದ ಅರಿವು ಮುಖ್ಯ. ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ ಡಾಕ್ಟರ್ ಹರಿರಾಮ್ ಅವರು, ವಿದ್ಯಾರ್ಥಿಗಳು ತಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರಕ್ಕೆ ಸಮಯವನ್ನು ಸಮರ್ಪಿಸಿದಾಗ ಮಾತ್ರ ಆ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಾಣಲು ಸಾಧ್ಯ. ಸಮಯವು ಜೀವನದಲ್ಲಿ ಅತ್ಯಂತ ಅಮೂಲ್ಯವಾಗಿದ್ದು ಅದನ್ನು ವ್ಯರ್ಥ ಮಾಡಿದರೆ ಜೀವನದ ಗುರಿಯೇ ಹಳ್ಳಿ ತಪ್ಪಬಹುದು. ಇಂದಿನ ಯುವ ಜನತೆ ಕೇವಲ ಪುಸ್ತಕದ ಅಧ್ಯಯನಕ್ಕೆ ಸೀಮಿತವಾಗುತ್ತಿದ್ದು ಸಮಾಜದಲ್ಲಿನ ವಾಸ್ತವಿಕ ವಿಚಾರಗಳನ್ನು ಅರ್ಥಕೊಳ್ಳುತ್ತಿದ್ದರೆ ಭವಿಷ್ಯದಲ್ಲಿ ಜೀವನ ನಿರ್ವಹಣೆ ಕಷ್ಟಕರವಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ಸ್ಥಾಪಕರಾದ AR ಮುನಿರತ್ನಂರವರು, ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸ್ನೇಹಿತರನ್ನು ಸಂಪಾದಿಸಬೇಕು. ಶೈಕ್ಷಣಿಕ ಸಾಧನೆಯ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಇನ್ನು ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈಗಿನಿಂದಲೇ ಸಿದ್ಧತೆ ನಡೆಸಿ ಜೀವನದ ಮಹತ್ವದ ಹಂತದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ GKVK ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ K ಮಧುಸೂದ್, ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್, ಉಪವಲಯ ಅರಣ್ಯಾಧಿಕಾರಿ A ಅನಿಲ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಆನಂದ್ ಕೃಷ್ಣ, ವಿದ್ಯಾಜ್ಯೋತಿ PU ಕಾಲೇಜಿನ ಪ್ರಾಂಶುಪಾಲ TY ಮುನಿರಾಜು, ARMPU ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ K ಮೂರ್ತಿ ಸಾಮ್ರಾಟ್, ಕಾರ್ಯದರ್ಶಿ ಶ್ರೀಕಾಂತ್ ದ್ಯಾವಪ್ಪ, ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. RMPU ಕಾಲೇಜ್ ಈ ಎಲ್ಲ ಘನವೇತ್ತ ಸಂಸ್ಥೆಗಳ MD everyone were gathered here. College Day is a special day that celebrates the achievements, aspirations and collective efforts of an education institution, as it is rightly pointed by the principal of this college just now. It's a day to recognize the academic excellence, appreciate the talents in sports, cultural activities and acknowledge the dedication of the teachers and the staff who relentlessly nurture these young minds. This day, within these walls, prepare the students not only for the successful career but also responsible citizens of this country. Dear students, you are the architects of tomorrow. The knowledge you acquire, the skills that you develop, and the values you embrace today will shape the future of our nation. And welcome every new students, parents into AR college family. Thank you, Anna. ಈ ಪ್ರಕೃತಿಯಲ್ಲಿ ದೇವರು ಹುಟ್ಟಿಸಿದಾಗ ಎಲ್ಲರಿಗೂ ಒಂದೇ ಸಾಮರ್ಥ್ಯವನ್ನು ಕೊಟ್ಟು ಕಳಿಸಿದ್ದಾನೆ. ಆ ಸಾಮರ್ಥ್ಯವನ್ನು ಬಳಸ್ಕೋತೀವ ಇಲ್ಲ ಅನ್ನೋದ್ರ ಮೇಲೆ ನಮ್ಮ ಫೇಲ್ಯೂರ್, ನಮ್ಮ ಸಕ್ಸಸ್ ನಿಂತಿದೆ. ಮತ್ತೆ ಒಂದು ತಿಳ್ಕೊಳ್ಳಿ, ಜಗತ್ತಿನಲ್ಲಿ ಪ್ರಕೃತಿ ಯಾವುದನ್ನು ಡೂಪ್ಲಿಕೇಟ್ ಕ್ರಿಯೇಟ್ ಮಾಡೋದಿಲ್ಲ. ನೀವು ನೋಡಬೇಕಾದ್ರೆ ಜಗತ್ತಿನಲ್ಲಿ ನನಗಿರೋ ಫಿಂಗರ್ ಪ್ರಿಂಟ್, ನನಗೆ ಇದೆಯಾ ಬೆರಳಚ್ಚಿದೆಯಲ್ಲ, ಇದು ಜಗತ್ತಿನಲ್ಲಿ ಇನ್ಯಾವ ಮನುಷ್ಯನಿಗೂ ಇಲ್ಲ. ನನಗಿರೋ ಐರಿಸ್ ಕಣ್ಣುಗುಡ್ಡೆ ಇದೆಯಲ್ಲ, ನನಗಿರೋ ಕಣ್ಣುಗುಡ್ಡೆ ಜಗತ್ತಿನಲ್ಲಿ ಇನ್ನೊಬ್ಬನ ಯಾರಿಗೂ ಇಲ್ಲ. ಈ ಭೂಮಿಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, 100 ಕೋಟಿ ಜನ ಇದ್ದಾರೆ. ಆದ್ರೆ ನನಗಿರೋ ಕಣ್ಣುಗುಡ್ಡೆ, ನನಗಿರೋ ಈ ಫಿಂಗರ್ ಮಾರ್ಕ್ ಇದೆಯಲ್ಲ, ಇದು ಬೇರೆ ಯಾರಿಗೂ ಇಲ್ಲ. ಹಾಗೆ ನಿಮ್ಮದು ಅಷ್ಟೇ. ಅಂದ್ರೆ ಪ್ರಕೃತಿಯಿಂದ ಇದರಿಂದ ಹೇಳೋದೇನಪ್ಪ ಅಂದ್ರೆ, ನಿಮಗೆ ಇಲ್ಲಿ ಸೃಷ್ಟಿಯಾಗಿರುವ ಪ್ರತಿಯೊಬ್ಬನು ಕೂಡ ವಿಭಿನ್ನ. Everyone is unique. We are not equal, we are not unequal, we are unique. ನಾವು ಸಮಾನನೂ ಅಲ್ಲ, ನಾವು ಅಸಮಾನನೂ ಅಲ್ಲ. ನಾನು ಯಾರಿಗಿಂತಲೂ ಶ್ರೇಷ್ಠನೂ ಅಲ್ಲ, ಯಾರಿಗಿಂತಲೂ ಕನಿಷ್ಠನೂ ಅಲ್ಲ. ನಾನು ಒಬ್ಬ
ಬಳಸ್ಕೋಬೇಕಷ್ಟೇ. ಕವಿ ಹೇಳಿದ್ದಾರೆ, when wealth is lost, nothing is lost. When wealth is lost, nothing is lost. When wealth is lost, something is lost. When character is lost, everything is lost. ನಿಮ್ಮ ಹಣ ಸಂಪತ್ತು ಕಳೆಯುವುದು ಮತ್ತೆ ಪಡೆಯುವುದು, ಆರೋಗ್ಯ ಅದನ್ನು ಕಳ್ಕೊಂಡ್ರೆ ಮತ್ತೆ ಪಡೆಯೋದು ಬಹಳ ಕಷ್ಟ. ಮೂರನೇದು ನಮ್ಮ ಕ್ಯಾರೆಕ್ಟರ್, ನಮ್ಮ ನಡತೆ ಅದು ಸರಿ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ವರ್ಷ 25-26ಕ್ಕೆ ಒಳ್ಳೆಯ ಫಲಿತಾಂಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ 26-27ನೇ ಸಾಲಿನ ಕಲಿಸುವ ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಟ್ಟು ಪಾಠಿದ್ದಾರೆ. ಒಳ್ಳೆಯ ಫಲಿತಾಂಶವನ್ನು ತರಿಸಿ ಆ ಶಾಖಾ ಮಾತೆ ನಿಮಗೆ ಅನುಕೂಲ ಮಾಡಲಿ ಅಂತ ಹೇಳ್ತಾ ಈಗ ನಾವು ಮಾತು